ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಚುನಾವಣಾ ಅಖಾಡದಲ್ಲಿ ಚುನಾವಣಾ ಆಯೋಗ ಭರ್ಜರಿ ಬೇಟೆಯಾಡಿದ ಮತದಾರರಿಗೆ ಹಂಚೋದಕ್ಕೆ ತಂದಿದ್ದ ಬರೋಬ್ಬರಿ 1 ಕೋಟಿ ಮೌಲ್ಯದ ನಗದು ವಶಪಡಿಸಿಕೊಳ್ಳಲಾಗಿದೆ. ಧಾವೆ ಪೊಲೀಸ್ ಠಾಣೆಯ ಪ್ರದೇಶ ಕವಿಲಾಸ್ಪುರ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಅಕ್ರಮವಾಗಿ ಹಣ ಸಾಗಿಸುತ್ತಿದ್ದ 3 ಪೊಲೀಸರು ಬಂಧಿಸಿದ್ದಾರೆ. ಹಣ ಸಂಗ್ರಹಿಸಲಾಗಿದ್ದ ಕಟ್ಟಡ ಸೀಸ್ ಮಾಡಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಕಂಪನಿಗಳು ಉದ್ಯೋಗಿಗಳಿಗೆ ಬೋನಸ್, ಸ್ವೀಟ್ ಗಿಫ್ಟ್ ನೀಡ್ತಾರೆ. ಆದ್ರೆ ಚಂಡೀಗಢದಲ್ಲಿರೋ ಖಾಸಗಿ ಫಾರ್ಮಾ ಕಂಪನಿಯ ಮಾಲೀಕ 51 ಉದ್ಯೋಗಿಗಳಿಗೆ ಐಷಾರಾಮಿ SUV ಕಾರನ್ನ ಉಡುಗೊರೆಯಾಗಿ ನೀಡಿದ್ದು ಎಲ್ಲರನ್ನ ಬೆರಗಾಗಿಸಿದೆ. ಚಂಡೀಗಢ ಮೂಲದ ಔಷಧ ಕಂಪನಿ ಸತತ 3 ವರ್ಷಗಳಿಂದ ಉದ್ಯೋಗಿಗಳಿಗೆ ಕಾರುಗಳನ್ನ ಗಿಫ್ಟ್ ನೀಡುತ್ತಿದೆ. ಕಾರುಗಳನ್ನ ಪಡೆದಿರೋ ಸಿಬ್ಬಂದಿ ದಿಲ್ಖುಷ್ ಆಗಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿಯನ್ನ ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದಾರೆ. ಪ್ರಧಾನಿ ಮೋದಿ ಈ ವರ್ಷ ಗೋವಾ ಮತ್ತು ಕಾರವಾರದ ನೌಕಾಪಡೆ ಸಿಬ್ಬಂದಿ ಜೊತೆ ದೀಪಾವಳಿ ಹಬ್ಬ ಆಚರಿಸಿದ್ದಾರೆ. INS ವಿಕ್ರಾಂತ್ನಲ್ಲಿ ಅಧಿಕಾರಿಗಳು ಮತ್ತು ನಾವಿಕರೊಂದಿಗೆ ಸಂವಾದ ನಡೆಸಿದ್ರು. ನೌಕಾಪಡೆಯ ಸೈನಿಕರಿಗೆ ಸಿಹಿಯನ್ನ ತಿನ್ನಿಸುವ ಮೂಲಕ ದೀಪಾವಳಿ ಶುಭಾಶಯ ಕೋರಿದ್ರು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ನೌಕಾಪಡೆಯ ಧೈರ್ಯ ಮತ್ತು ಸಾಹಸಕ್ಕೆ ಮೋದಿ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೀಪಾವಳಿಯನ್ನ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ದೆಹಲಿಯ ಪ್ರಸಿದ್ಧ ಗಂಟೆವಾಲಾ ಸ್ವೀಟ್ ಶಾಪ್ನಲ್ಲಿ ಜಹಾಂಗೀರ್ ಮತ್ತು ಬೇಸನ್ ಲಡ್ಡು ತಯಾರಿಸಿದ್ದಾರೆ. ರಾಹುಲ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಈ ವೇಳೆ ಶಾಪ್ ಮಾಲೀಕ ರಾಹುಲ್ ಗಾಂಧಿಗೆ ಬೇಗ ಮದುವೆಯಾಗಿ ನಾವು ಕಾಯುತ್ತಿದ್ದೇವೆ, ನಿಮ್ಮ ಮದುವೆ ಸ್ವೀಟ್ ಆರ್ಡರ್ ಪಡೆಯಲು ನಾವು ಕಾಯುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಆಗ ರಾಹುಲ್ ಗಾಂಧಿ ಮುಗುಳ್ನಕ್ಕಿದ್ದಾರೆ. ಗುಜರಾತ್ನಲ್ಲಿ ಈಗಾಗಲೇ ಕ್ಯಾಬಿನೆಟ್ ಪುನರಚನೆ ಮಾಡಲಾಗಿದೆ. ಗುಜರಾತ್ನಲ್ಲಿ ಹಾಲಿ ಸಚಿವರ ರಾಜೀನಾಮೆ ಪಡೆದು ಹೊಸಬರಿಗೆ ಅವಕಾಶ ನೀಡಲಾಗಿದೆ. ಇನ್ನೊಂದು ಕಡೆ ಶಾಸಕರಿಗೆ ಮತ್ತೊಂದು ಗಿಫ್ಟ್ ಕೊಡೋದಕ್ಕೆ ಅಮಿತ್ ಶಾ ಸಜ್ಜಾಗಿದ್ದಾರೆ. ಅಕ್ಟೋಬರ್ 23ರಂದು ಗೃಹ ಸಚಿವ ಅಮಿತ್ ಶಾ 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರೋ ಹೊಸ ಶಾಸಕರ ವಸತಿ ಗೃಹಗಳನ್ನ ಉದ್ಘಾಟಿಸಲಿದ್ದಾರೆ. ಸೆಕ್ಟರ್ 17ರಲ್ಲಿನ ಹಳೆ ಶಾಸಕರ ವಸತಿ ಗೃಹಗಳನ್ನ ಕೆಡವಿ ಅವುಗಳ ಜಾಗದಲ್ಲಿ ಹೊಸದಾಗಿ 216 4BHK ಮನೆಗಳನ್ನ ಕಟ್ಟಲಾಗಿದೆ. ಕಾಲುವೆಗೆ ಈಜಲು ತೆರಳಿದ್ದ ಬಾಲಕರು ನೀರು ಪಾಲಾಗಿದ್ದಾರೆ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ 16 ವರ್ಷದ ಅಯಾನ್, 13 ವರ್ಷದ ಆಜಾನ್ ಮತ್ತು 14 ವರ್ಷದ ಲುಕ್ಮಾನ್ ಎಂಬುವರು ಚಾಮರಾಜ ಎಡದಂಡೆ ಕಾಲುವೆಯಲ್ಲಿ ಈಜಲು ತೆರಳಿದ್ರು. ಈ ವೇಳೆ 3 ನೀರು ಪಾಲಾಗಿದ್ದು 2 ಮೃತದೇಹ ಪತ್ತೆಯಾಗಿದೆ. ಮತ್ತೊಬ್ಬನ ಶವಕ್ಕಾಗಿ ಸಾಲಿಗ್ರಾಮ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಶೋಧ ಮುಂದುವರಿಸಿದ್ದಾರೆ. ಕ್ರೂಸರ್ ವಾಹನ ಅಪಘಾತವಾಗಿದ್ದು 7 ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೊರಬಾಳ ಗ್ರಾಮದ ಬಳಿ ಅವಘಡ ಸಂಭವಿಸಿದೆ. ಕೊಡೆಕೊಪ್ಪದಿಂದ ಮಹಾರಾಷ್ಟ್ರದ ಹುಲಿಜಂತಿಯ ಮಾಳಿಂಗರಾಯನ ದರ್ಶನಕ್ಕೆ ಕ್ರೂಸರ್ ವಾಹನದಲ್ಲಿ ತೆರಳುತ್ತಿದ್ರು. ಈ ವೇಳೆ ಅಪಘಾತಕ್ಕೀಡಾಗಿ ಕ್ರೂಸರ್ ಹಳ್ಳಕ್ಕೆ ಬೀಳ್ತಿತ್ತು. ಆದ್ರೆ ಹೈಟೆನ್ಷನ್ ವಿದ್ಯುತ್ ಕಂಬದಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಹದಗೆಟ್ಟ ರಸ್ತೆಯಲ್ಲಿ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಬಳಿ ಅಪಘಾತ ಸಂಭವಿಸಿದೆ. ಹತ್ತಿ ತುಂಬಿಕೊಂಡು ಲಾರಿ ಗದಗದಿಂದ ಸವಣೂರು ಕಡೆಗೆ ಹೊರಟಿತ್ತು. ರಸ್ತೆ ಪಕ್ಕ ಬೈಕ್ ನಿಲ್ಲಿಸಿ ರೈತರು ಜಮೀನಿಗೆ ತೆರಳಿದ್ರು. ಆಗ ಎದುರು ಬರ್ತಿದ್ದ ಬೈಕ್ ತಪ್ಪಿಸಲು ಹೋಗಿ ಲಾರಿ ಪಲ್ಟಿಯಾಗಿದೆ. ಲಾರಿ ಕೆಳಗಡೆ ಸಿಲುಕಿ ರೈತರ ಬೈಕ್ಗಳು ಅಪ್ಪಚ್ಚಿಯಾಗಿವೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಹಿನ್ನೀರಿನಲ್ಲಿ ಆನೆಗಳು ಪ್ರತ್ಯಕ್ಷವಾಗಿದೆ. ನಾಗರಹೊಳೆ ಅಭಯಾರಣ್ಯದಿಂದ ಆನೆಗಳು ಬಂದಿದ್ದು ದಿಢೀರ್ ಎಂಟ್ರಿ ಕೊಟ್ಟ ಆನೆಗಳನ್ನ ಕಂಡು ಹಸುಗಳು ದಿಕ್ಕಾಪಾಲಾಗಿ ಓಡಿವೆ. ಆನೆಗಳನ್ನ ಕಾಡಿಗಟ್ಟಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ.